ಸರ್, ಮೊದಲನೇದಾಗಿ ತಮ್ಮ ಸಹೋದರನ ಪರವಾಗಿ ಇವತ್ತು ಮತಯಾಚನೆಗೆ ಬಂದಿದ್ದೀರಿ ಸರ್, ಅಪಾರ್ಟ್ಮೆಂಟ್ ನಿವಾಸಿಗಳ ಜೊತೆಗೆ. ನೋಡಿಯಪ್ಪ, ಎಲ್ಲೆಲ್ಲಿ ಮತದಾರರು ಇರ್ತಾರೋ ಸಂಡೇ ಮತದಾರ ಸಿಗ್ತಾರೆ. ವಿಜಯಕ್ಕೆ ನಾಯಕ ವಿನಾಯಕನ ದರ್ಶನ ಆರನ್ ಶೆಟ್ರು ಕಟ್ಟಿದ್ದಾರೆ. ಹಿಂದಿಂದ ಇಲ್ಲೊಂದು ವಿಚಾರ ಇತ್ತು, ದೇವಸ್ಥಾನ ಶಿಫ್ಟ್ ಮಾಡಬೇಕು ಅನ್ನೋದು ಕೆಲವು ಬೇಡಿಕೆ ಇತ್ತು. ಹಿಂದೆ ಇಲ್ಲಿ ಲೋಕಲ್ MLA ಅವರೆಲ್ಲ ಬಹಳ ಪ್ರಯತ್ನ ಮಾಡಿದ್ರು. ಅದಕ್ಕೆ ನಾನು ಯಾವುದೋ ಸಂದರ್ಭ ಬಂತು ನೋಡೋಣ ಅಂತ ಬಂದೆ. ಮತ ಕೇಳಕ್ ಬಂದಿದ್ದೀನಿ, ಮತನೂ ಕೇಳ್ತಾ ಇದ್ದೀನಿ. ಸಹಾಯ ಮಾಡ್ತೀವಿ ಅಂತ ಹೇಳಿದ್ದಾರೆ. ಇವ್ರ ಪ್ರಾಬ್ಲಮ್ ಸಾರ್ಟ್ ಔಟ್ ಮಾಡೋರು ಬೆಂಗಳೂರು ನಗರದಲ್ಲಿ ಕುಡಿಯೋ ನೀರು ವಿಚಾರ ಇರ್ಬೋದು, ಬೇರೆ ಯಾವುದೇ ವಿಚಾರ ಅಂತ ಸಹಾಯ ಮಾಡೋಕ್ಕಿರೋರು ನಾವೇ. ಡೆಲ್ಲಿಯಿಂದ ಯಾರೂ ಬರುವುದಿಲ್ಲ ಇಲ್ಲಿ. ಅವ್ರ ಕಷ್ಟಕ್ಕೆ, ಅವ್ರ ಕುಡಿಯೋ ನೀರು ಮತ್ತೊಂದಕ್ಕೆಲ್ಲ ನಾನೇ ಹೋರಾಟ. ಇವತ್ತು ಪಾಪ ಕುಮಾರಸ್ವಾಮಿ ನಾನು ಇದ್ಕೊಂಡು ನಾನು ತಗೊಂಡು ಅದನ್ನ ಮಾಡ್ತೀನಿ, ಮಾದಾಯಿ ಮಾಡ್ತೀನಿ, ಇದನ್ನ ಮಾಡ್ತೀನಿ ಅಂತ ಇತ್ತಲ್ಲ ಅಧಿಕಾರ ಅವ್ರ ಕೈಯಲ್ಲಿ. ಎಲ್ಲ ಇದ್ದಾಗ ಏನು ಮಾಡೋಕ್ಕಾಗಿಲ್ಲ. ನಾನು ಮೇಕೆದಾಟು ಯಾತ್ರೆ ಶುರು ಮಾಡಿದಾಗ ನಗ್ತಾ ಇದ್ರು. ಬಿರಿಯಾನಿ ಕೊಟ್ಕೊಂಡು ತಿದ್ಕೊಂಡು ಅವ್ರ ಸ್ಟೇಟ್ಮೆಂಟ್ಗಳೆಲ್ಲ ತೆಗಿರಿ, ಅವೆಲ್ಲ ತೆಗ್ಸಿ ಕಬಾಬ್ ತಿನ್ಕೊಂಡು ಬಂದು ನಾವೆಲ್ಲ ಎಷ್ಟು ನಡೆದಿದ್ದೀನಿ, ಎಷ್ಟು ಹೋರಾಟ ಮಾಡಿದ್ದೀನಿ, ಯಾರಿಗೋಸ್ಕರ ಮಾಡಿದ್ದೀನಿ? ರಾಜ್ಯದ ಜನತೆಗೆ. ರಾಜಕಾರಣದಲ್ಲೂ ಅದೊಂದು ಸಿದ್ಧಾಂತ. ಸೊ ನಮ್ಮ ಹೋರಾಟನ ಪಾಪ ಅವ್ರ ಕೈಲಿ ಸಹಿಸಕ್ಕೆ ಆಗ್ತಿಲ್ಲ. ಸೊ ಇರ್ಲಿ, ಅವ್ರು ಏನಾದ್ರು ಮಾಡ್ಕೊಂಡು ಹೋಗ್ಲಿ. ಕಾವೇರಿ ನೀರಿನ ಜಲಾನಯನ ಪ್ರದೇಶದ ಬದುಕಿಗೆ ನಮ್ಮ ಹೋರಾಟ, ಬೆಂಗಳೂರು ನಗರ ಕುಡಿಯೋ ಹೋರಾಟ. ಈ ಇಲಾಖೆನ, ನೀರಿನ ಇಲಾಖೆ, ಬೆಂಗಳೂರು ಇಲಾಖೆ ತೆಗೆದುಕೊಂಡಿರೋದೇ ಈ ಪ್ರಾಬ್ಲಮ್ನ ಸಾರ್ಟ್ ಔಟ್ ಮಾಡಕ್ಕೆ. ಜನ ನನ್ನ ಮೇಲೆ ನಂಬಿಕೆ ಇದೆ, ವಿಶ್ವಾಸ ಇದೆ. ನಾನೇನು ಮಾತಾಡ್ತೀನಿ ಆ ಮಾತನ್ನ ನಾನು ನಡ್ಕೊಳ್ತೀನಿ ಅಂತ ಹೇಳೋದು ವಿಶ್ವಾಸ ಇದೆ. ಆ ಕೆಲಸ ನಾನು ಮಾಡ್ತೀನಿ. ಮತದಾರರಿಗೂ ಮನವರಿಕೆ ಆಗಿದೆ. ಸರ್, KH ಮುನಿಯಪ್ಪ ಅವರು ಮಾತಾಡಿದ್ದಾರೆ ಬೆಂಗಳೂರಲ್ಲಿ. ನಿನ್ನೆ ಹೋಗೋ ವಿಚಾರ CM ಆಗ್ಲಿ DCM ಆಗ್ಲಿ ನನ್ನ ಗಮನಕ್ಕೆ ತಂದಿಲ್ಲ. ಬಿಜೆಪಿಯನ್ನ ಗೆಲ್ಲಿಸಿದವ್ರ ಜೊತೆಗೆ ಇವ್ರು ಪ್ರಚಾರ ಮಾಡ್ತಾರೆ, ಅವರೇ ಗೆಲ್ಸ್ಕೊ ಬರ್ಲಿ, ಬಹಳ ಸಂತೋಷ ಅಂತ ಹೇಳಿದ್ದಾರೆ. ನನಗೆ ಗೊತ್ತಿಲ್ಲ, ತಿಳ್ಕೊಂಡು ನಾನು ಮಾತಾಡ್ತೀನಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.